ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತು ಯೂಟ್ಯೂಬ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಸ್ಪೆಷಲ್ ಎಪಿಸೋಡ್ ಮುಖಾಂತರ ಬರ್ತಾ ಇದ್ದೇನೆ. ಈ ಎಪಿಸೋಡಲ್ಲಿ ನಿಮಗೆ ಕಲರ್ ಥೆರಪಿ ಮುಖಾಂತರ ಮನೆಯನ್ನು ಹೇಗೆ ಆಕ್ಟಿವೇಟ್ ಮಾಡೋದು, ಇದು ಹೆಚ್ಚಾಗಿ ಬಾಡಿಗೆ ಮನೆಗಳ ವಿಚಾರದಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಸ್ವಂತ ಮನೆಗಳಿಗೂ ಆಗುತ್ತೆ, ಆದರೆ ಬಾಡಿಗೆ ಮನೆಗಳಲ್ಲಿ ಯಾವುದು ಆ ಗೋಡೆ ಹೊಡಿ ಈ ಗೋಡೆ ಹೊಡಿ ಅದು ಮಾಡು ಇದು ಮಾಡು ಯಾವುದು ಇರೋದಿಲ್ಲ. ಅಟ್ಲೀಸ್ಟ್ ಇದು ಕಲರ್ ಥೆರಪಿ ಮುಖಾಂತರ ಈ ಒಂದು ರೆಮಿಡಿನ ಮುಖಾಂತರ ನಾವು ಸರಿ ಮಾಡಿಕೊಂಡು ಅಲ್ಲಿಂದ ನಮಗೆ ಒಂದು 10ರಿಂದ 15% ಉಪಯೋಗ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಪ್ರಯೋಗ ಮಾಡಿದಂಥ, ಅದರಿಂದ ಒಳ್ಳೆಯ ರೀತಿಯಿಂದ ಫಲಿತಾಂಶವನ್ನು ಪಡೆದಂಥ ಒಂದು ವಿಚಾರ ಇದು. ನನಗೆ ಬಸವಾಕ್ಯೂ ಅಕಾಡೆಮಿ ಅಲ್ಲಿಂದ ನಮಗೆ ಬಂದಂಥ ಒಂದು ವಿಚಾರ ಇದು. ಡಾಕ್ಟರ್ ಬಸವರಾಜ್ ಅವರು ತಿಳಿಸ್ಕೊಟ್ಟಂಥ ವಿಚಾರ ಕಲರ್ ಥೆರಪಿ ಮುಖಾಂತರ. ನಮಗೆ ನಮ್ಮ ಬಾಡಿನೂ ಒಂದೇ, ನಮ್ಮ ಮನೆಯೂ ಒಂದೇ ಅಂತ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈ ವಿಚಾರನ ನಾನು ಮುಂದೆ ಇಟ್ಟು ಮಾತನಾಡಿದಾಗ ನಮಗೆ ತಿಳಿದು ಬಂದಂಥ ವಿಚಾರ ಏನು ಅಂತಂದರೆ, ಯೂನಿವರ್ಸಲಲ್ಲಿ ಏನಿದೆ ಅದನ್ನು ನಾವು ಅಕ್ಸೆಪ್ಟ್ ಮಾಡಿ ಅದ್ರ ಮುಖಾಂತರ ಈ ಒಂದು ಕಲರ್ ಥೆರಪಿ ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಮ್ಮ ಜೀವನದಲ್ಲಿ ಮತ್ತಷ್ಟು ಏಳಿಗೆ ಪಡಿಬೋದಲ್ವಾ. ಅದನ್ನು ನಾವು ಈ ಒಂದು ಎಪಿಸೋಡಲ್ಲಿ ನಿಮಗೆ ತೋರಿಸ್ಕೊಡ್ತೇವೆ. ಈಗ ಈ ಒಂದು ಎಪಿಸೋಡಲ್ಲಿ ಯಾವುದು ನಾವು ಹೇಳ್ತೀವಿ ಅಂತಂದರೆ, ಅಗ್ನಿಮೂಲೆ ಬಗ್ಗೆ ನಾನು ಮಾತನಾಡ್ತೇನೆ. ಅಗ್ನಿಮೂಲೆ ಬಗ್ಗೆ. ಓಕೆ, ಅಗ್ನಿಮೂಲೆ, ಅಗ್ನಿ ತತ್ವ ಅಂದರೆ ಯಾವುದು? ನಾನು ಒಂದು ವಿಚಾರನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಗ್ನಿ ತತ್ವ ಅಂದರೆ ಯಾವುದು? ಆಕಾಶ ನೋಡಿ, ಫೈರ್ ಬ್ರ್ಯಾಂಡ್ ಅಂತ ಕರಿತೀವಿ. ಆಕಾಶ ಅಂದರೆ ಏನು ಹೇಳಿ? ಫೈರ್, ಆಕಾಶ ನೀಲಿ. ಅಗ್ನಿಮೂಲೆಗೆ ಆಕಾಶ ನೀಲಿ. ನಾವೇನು ಮಾಡ್ತೀವಿ? ರೆಡ್ ಲೈಟ್ ಹಾಕು ಅಂತ ಕರಿತೀವಿ, ಹೌದಲ್ವಾ? ರೆಡ್ ಲೈಟ್, ರೆಡ್ ಬ್ಲಡ್. ಜನ ಸ್ವಲ್ಪ ಚೇಂಜ್ ಆಗಿ ಮಾತನಾಡ್ತಿದ್ದಾರೆ. ನಾನೇನು ಮಾಡಿಬಿಟ್ಟಿದ್ದೆ, ಸ್ಟಾರ್ಟಿಂಗಲ್ಲಿ ರೆಡ್ ಕಲರ್ ಲೈಟ್ ಹಾಕು ಅಂತ ಒಂದು ಕಲರ್ ಥೆರಪಿಯಲ್ಲಿ ಯಾವುದೋ ಒಂದು ವಿಚಾರ ಯಾರೋ ಹೇಳಿದ ಮಾತನ್ನ ಕೇಳಿ ನಾನು ಕೂಡ ಒಂದು ಸ್ವಲ್ಪ ಮೋಸ ಹೋಗಿದ್ದೀನಿ. ಇಲ್ಲ ಅಂತ ನಾನು ಹೇಳಿಲ್ಲ, ಹೇಳಿದ ಮಾತು ಕೇಳಬಾರ್ದು, ಅನುಭವ ಮಾತ್ರನೇ ಕೆಲಸಕ್ಕೆ ಮಾಡೋದು ಅಂತ ಗೊತ್ತಾಯ್ತು. ಓಕೆ, ಅದಕ್ಕೆ ನಾವು ಅನುಭವ ಮಾಡಿಕೊಂಡ ಮೇಲೆ ನಿಮಗೆ ಸಾಕ್ಷಿ ಸಮೇತ ನಿಮ್ಗೆ ಕೊಡ್ತೀನಿ. ಸುಮ್ಮನೆ ನಾನು ಹೇಳೋಕೆ ಹೋಗೋದಿಲ್ಲ. ನೀವು ಅನುಭವ ಆದಮೇಲೆ ನೀವು ಮಾಡಿ, ಅಲ್ಲಿವರೆಗೂ ನೀವು ಮಾಡೋಕ್ಕೆ ಹೋಗಬೇಡಿ. ಅನುಭವ ಇಲ್ಲಾಂದರೆ ನೀವು ಮಾಡಬೇಡಿ. ರೈಟ್? ರೆಡ್ ಎಲ್ಲಿ ಬರುತ್ತೆ, ಸ್ಕೈ ಬ್ಲೂ ಎಲ್ಲಿ ಬರುತ್ತೆ ಅಂತ ಜ್ಯೋತಿಷ್ಯ ಗೊತ್ತಿದ್ರೆ ಮಾತ್ರ ಇದು ನಾವು ಹೇಳ್ಬೋದು. ಅಗ್ನಿ ತತ್ವ ಅಂತ. ರೆಡ್ ಅಗ್ನಿ ಅಲ್ಲ, ಇಟ್ ಈಸ್ ಎ ಬ್ಲಡ್ ಕಲರ್. ದಟ್ ಈಸ್ ಇನ್ ಸೌತ್ ಈಸ್ಟ್, ಅಂದರೆ ದಕ್ಷಿಣ ಅಗ್ನಿ. ಇದು ಈ ಜಾಗದಲ್ಲಿ ಬೇಕಂದ್ರೆ ಹಾಕೋಬಹುದು ರೆಡ್ ಕಲರ್ ಲೈಟ್. ಕಾರಣ, ಇಟ್ ಈಸ್ ಎ ಕುಜಗ್ರಹ. ಇಟ್ ಈಸ್ ಎ ಬ್ಲಡ್ ಕಲರ್, ರೆಡ್ ಕಲರ್. ಹೀಗಾದ್ರೂ ಅರ್ಥ ಆಗಿರಬೇಕು ವಾಸ್ತು ಪಂಡಿತರಿಗೆ. ಯಾರ್ಯಾರು ಬುಕ್ ಬರಿತಾ ಇದ್ದಾರೆ, ಯಾರ್ಯಾರು ವಾಸ್ತು ಹೇಳ್ತಾ ಇದ್ದಾರೆ, ಅವ್ರಿಗೆಲ್ಲ ಇದೊಂದು ಸ್ವಲ್ಪ ಪಾಠ ಆಗಬೇಕು. ರೈಟ್? ಮೋಸ್ಟ್ಲಿ ಅವ್ರಿಗೆಲ್ಲ ಜ್ಯೋತಿಷ್ಯ ಗೊತ್ತಿಲ್ಲ ಅಂದ್ಕೊತೀನಿ. ಗೊತ್ತಿದ್ರೂ ಸಹ ಯಾಕೆ ಹೇಳ್ತಾ ಇದ್ದಾರೆ, ವಿಭಿನ್ನವಾಗಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋಗಳು ನೋಡಲ್ಲ ಅಂತಾನೆ ಏನಾದರೂ ತಿಳ್ಕೊಂಡ್ಬಿಟ್ಟವ್ರೆ, ಗೊತ್ತಿಲ್ಲ. ಓಕೆ, ಅವ್ರ ಪಾಡ್ಗೆ ಅವ್ರು ಬಿಡಿ. ನಾನೊಂದು ಚಿಕ್ಕ ಒಂದು ಪಾಯಿಂಟ್ ಹೇಳ್ತೀನಿ, ನನ್ನ ಅನುಭವ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ನಂಬೋದು ಬಿಡೋದು ನಿಮಗೆ, ಅನುಭವ ಮಾಡಿಕೊಂಡು ನಂಬಿರಿ. ರೈಟ್? ಪದೇ ಹೇಳ್ತಾ ಇದ್ದೀನಿ ನೋಡಿ. ಸ್ಕೈ ಬ್ಲೂ, ನಿಮಗೆ ಅಗ್ನಿ ಮೂಲೆ ವಿಚಾರ ಬಂದಾಗ ಅಗ್ನಿ ಅಧಿಪತಿ ಬಂದು ಅಗ್ನಿ. ಓಕೆ, ಅಧಿದೇವತೆ ಯಾರು? ಅಗ್ನಿ. ಆದರೆ ಇದು ಗ್ರಹ ಬಂದು ಚಂದ್ರ ಗ್ರಹ. ಅರ್ಥ ಆಯ್ತಲ್ಲ? ಇಲ್ಲಿ ಹೆಚ್ಚು ಬೆಂಕಿ, ಈ ಏರಿಯಾದಲ್ಲಿ ಬೆಂಕಿ ಇರಬೇಕೆ ಹೊರತು ನೀರು ಇರಬಾರದು ಅಂತ. ಕೆಲವು ಜಾಗದಲ್ಲಿ ಇದೆಲ್ಲ ಬಾಲ್ಕನಿ ಮಾಡಿಬಿಟ್ಟು ಬಟ್ಟೆ ತೊಳಿತಾರೆ, ಸಿಂಕ್ ಇಟ್ಬಿಟ್ಟು ಪಾತ್ರೆಗಳು ತೊಳಿತಾರೆ. ಅದೆಲ್ಲ ಮಾಡಬಾರ್ದು. ಬೆಂಕಿ ಇರೋ ಜಾಗದಲ್ಲಿ ನೀರಿದ್ರೆ ಹೊಗೆ ಹಾಕೊಂತಾರೆ ಅಂತ.
ಫೈನಾನ್ಸ್ ಬಗ್ಗೆ ಆಗುತ್ತೆ, ಹೆಲ್ತ್ ಬಗ್ಗೆ ಆಗುತ್ತೆ. ಇದು ಮಣಿಪೂರಕ ಚಕ್ರ, ಹೊಟ್ಟೆ ಸಂಬಂಧಪಟ್ಟಿರೋ ಕಾಯಿಲೆಗಳು ಬರ್ತವೆ. ಓಕೆ, ಡಾಮಿನೇಟ್ ಆಗ್ತಾರೆ ಹೆಂಗಸರು, ಇವೆಲ್ಲ ನಡೀತವೆ. ಯಾಕೆ ಬೇಕಾವೆಲ್ಲ? ಮಾಡಬಾರ್ದೆಲ್ಲ ಮಾಡ್ಕೊಂಡ್ರೆ ಆಗ್ಬಾರ್ದೆಲ್ಲ ಆಗುತ್ತೆ. ಅದಕ್ಕೆ ಕೆಲವು ಜಾಗದಲ್ಲಿ ಬಾಡಿಗೆ ಮನೆಗಳ ವಿಚಾರದಲ್ಲಿ ಬಂದಾಗ ಮಾಡಿಬಿಟ್ಟಿರ್ತಾರೆ. ಯಾಕಂದ್ರೆ ಬಾಲ್ಕನಿ ಕೊಟ್ಟಿಲ್ಲ ಅಂದ್ರೆ ಬಾಡಿಗೆ ಮನೆಗೆ ಬರಲ್ಲ. ಓಕೆ, ಅಲ್ಲಿ ಒಂದು ಸಿಂಕ್ ಕೊಟ್ಟಿಲ್ಲ ಅಂದ್ರೆ ಬಾಡಿಗೆ ಮನೆಗೆ ಬರಲ್ಲ. ಅದನ್ನೆಲ್ಲ ಸಿಂಕ್ ತೋರಿಸಿ ಅವರು ಬಾಡಿಗೆ ಮನೆಗಳು ಕಟ್ಟಿರ್ತಾರೆ, ಬಾಡಿಗೆ ಮನೆಗಳು ಬರ್ತಾರೆ, ಬರಲಿ ಅಂತ ಮಾಡಿರ್ತಾರೆ. ಅದಕ್ಕಾಗಿ ಅವ್ರು ಸಿಂಕು ಹೊಡಿಬೇಕು, ಬಾಲ್ಕನಿ ಬೇಡ ಅಂತಂದ್ರೆ ಇವ್ರಿಗೋಸ್ಕರ ಹೊಡಿತಾರ? ಹೊಡಿಯಲ್ಲ. ಅದಕ್ಕೆ ರೆಮಿಡಿ ಅಂತ ನಾವು ಇಟ್ಕೊಂಡಿದ್ದೀವಿ. ಈಗ ನೀರೆಲ್ಲ ಇರ್ತದೆ, ಯೂಸ್ ಮಾಡೋದು ಬೇಡ, ಆದ್ರೂ ಅದ್ರ ಎಫೆಕ್ಟ್ ಇರುತ್ತೆ. ಹಾವು ಕಚ್ಚಲ್ಲ, ಆದ್ರೂ ಆ ಎಫೆಕ್ಟ್ ಬುಸ್ 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 ಅಂತ ಇರ್ತದೆ. ಅದಕ್ಕೋಸ್ಕರ ಆ ಎಫೆಕ್ಟ್ ಇರೋದ್ರಿಂದ ಅದನ್ನ ನೀರನ್ನ ಬೆಂಕಿ ರೂಪದಲ್ಲಿ ಹೇಗೆ ಕಾಣಬೇಕು, ಆ ಎಫೆಕ್ಟ್ ಬೆಂಕಿ ಜಾಸ್ತಿ ಆಕ್ಟಿವೇಟ್ ಆಗಬೇಕು, ಏನ್ ಮಾಡಬೇಕು ಅಂತ ಬಂದಾಗ ನಾವು ಸ್ಕೈ ಬ್ಲೂ ಅಂತ ಬರುತ್ತೆ. ಸ್ಕೈ ಬ್ಲೂ, ಡಾರ್ಕ್ ಬ್ಲೂ ಬಂದು ವಾಯು, ಸ್ಕೈ ಬ್ಲೂ ಬಂದು ಅಗ್ನಿ. ಈಗ ನೀವು ಒಂದು ವಿಚಾರ ನಿಮ್ಗೆ ಹೇಳ್ತೀನಿ. ನಿಮಗೆ ಈ ತರ ಒಂದು ಸ್ಕೆಚ್ ಪೆನ್ ಯಾವ್ದಾದ್ರು ತಗೊಳ್ಳಿ, ಯಾವ್ದಾದ್ರು ಎನಿವನ್ ಸ್ಕೆಚ್ ಪೆನ್, ಲಿಟಲ್ ಆರ್ಟಿಸ್ಟ್ ಅಂತ ಯಾವುದೋ ಒಂದು ₹150 ಇದು ಸ್ಕೆಚ್ ಪೆನ್ ಬರುತ್ತೆ. ಅದರಲ್ಲಿ ಅದ್ರ ಮುಖಾಂತರ ನೀವು ಸ್ಕೈ ಬ್ಲೂ ಒಂದು ಸ್ಕೆಚ್ ಪೆನ್ ತಗೊಂಡು ನೋಡಿ, ಸುಜುಕೋ ಥೆರಪಿ ಮುಖಾಂತರ ಚೆಕ್ ಮಾಡಿದಾಗ ಇದು ತಲೆ ಭಾಗ, ಇದು ಗಂಟಲು ಭಾಗ, ಇದು ಎದೆ ಭಾಗ, ಇದು ಜಠರ, ಓಕೆ, ಇದು ಇಂಟೆಸ್ಟೈನ್, ಇದು ಲಿವರ್ ಜಾಗ. ಈ ಲಿವರ್ಗೆ ಒಂದು 10 ಸಲ ಪ್ರೆಸ್ ಮಾಡಿಬಿಟ್ಟು ಸ್ಕೈ ಬ್ಲೂ ಕಲರು ನೀಟಾಗಿ ಸ್ಕೈ ಬ್ಲೂ ಹಾಕಿದ್ದು ರೈಟ್, ಹಾಕಿ ನೋಡಿ. 1-2-3 ಅವರ್ ಇಡಿ, ಕಣ್ಣೆಲ್ಲ ಕೆಂಪಗಾಗ್ಬಿಟ್ಟಿರುತ್ತೆ. ಹೀಟ್ ಎನರ್ಜಿ ಉಕ್ತದೆ. ಅಂದ್ರೆ ಇಲ್ಲಿ ಹಾಕಿದ್ರೆ ಕಣ್ಣಲ್ಲಿ ಯಾಕೆ ಬರುತ್ತೆ? ದಿಸ್ ಈಸ್ ಲಿವರ್. ಅಂದ್ರೆ ಈ ರೀತಿಯ ಒಂದು, ಅಂದ್ರೆ ಇದು ಬೆಂಕಿ ಅನ್ನೋದಕ್ಕೆ ಸಾಬೀತು ಮಾಡ್ತಾ ಇರೋದು ನಾನು. ಬೆಂಕಿ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು? ಸೊ ಈ ರೀತಿ ಬೆಂಕಿ ಇರುತ್ತೆ ಅಂತ ಬಂದಾಗ ಇನ್ನೊಂದೇನಿಲ್ಲ, ಈಶಾನ್ಯಕ್ಕೆ ಒಂದು ಸ್ಕೈ ಬ್ಲೂ ಲೈಟ್ ಹಾಕಿ, ಅಥವಾ ಈಶಾನ್ಯಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ, ಇಲ್ಲ ಈಶಾನ್ಯಕ್ಕೆ ಏನಾರ ಒಂದು ಟೈಲ್ಸ್ ಹಾಕಿ ಸ್ಕೈ ಬ್ಲೂ. ಮಕ್ಕಳ ಒಂದು ವ್ಯವಸ್ಥೆ ನೋಡ್ರಿ ಹೇಗಿರುತ್ತೆ. ಬೆಂಕಿ ಬಿರುಗಾಳಿ ಆಗಿರ್ತೀರಿ ಮಕ್ಕಳು, ಅವ್ರ ಆಕ್ಟಿವಿಟೇ ಬೇಜಾನ್ ಇರ್ತದೆ. ಇವ್ರು ಹೇಳೋದು ಅವ್ರು ಕೇಳಲ್ಲ, ಅವ್ರು ಹೇಳಿದ್ ಇವ್ರು ಕೇಳಲ್ಲ, ಬೆಂಕಿ ಆಗ್ಬಿಟ್ಟಿರ್ತಾರೆ, ಹೇಳಿದ ಮಾತೇ ಕೇಳಲ್ಲ. ಈ ರೀತಿ ನಾವು ಕಂಡಾಗ ನೋಡ್ತೀವಿ. ಅದಕ್ಕೆ ಅದು ಮಾಡೋದು ಬೇಡ. ಅದಕ್ಕೆ ಇದನ್ನ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಇವಾಗ ಸೈಡಲ್ಲಿ ಒಂದು ಸಿಂಕ್ ಇಟ್ಟಿರ್ತಾರೆ, ಬಟ್ಟೆ ವಾಶ್ ಮಾಡೋಕ್ಕೆ ಕಲ್ಲಿಟ್ಟಿರ್ತಾರೆ, ಯಾಕಂದ್ರೆ ಜಾಗ ಇರಲ್ಲ. ಬೇರೆ ಕಡೆ ಹೋಗಿ ವಾಶ್ ಮಾಡೋಕೆ ಬಾಡಿಗೆ ಮನೆಗಳು, ಚಿಕ್ಕ ಮನೆಗಳೆಲ್ಲ ಆಕ್ಟಿವೇಟ್ ಮಾಡೋದು ಹೆಂಗೆ? ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅಟ್ಲೀಸ್ಟ್ ಡಾರ್ಕ್ ಬ್ಲೂ 0 ಕ್ಯಾಂಡ್ಲು ನೋಡಿ. ಇವಾಗ ಇದು ಫಾರ್ ಎಕ್ಸಾಂಪಲ್ ಇವೆಲ್ಲ ಇದು ಡಾರ್ಕ್ ಬ್ಲೂ, ಸ್ಕೈ ಬ್ಲೂ 0 ಕ್ಯಾಂಡ್ಲ್, ಈ ತರದ್ದು ಇದು ಡಾರ್ಕ್ ಬ್ಲೂ, ಇದು ಡಾರ್ಕ್ ಬ್ಲೂ ರೈಟ್. ಇದೇ ತರದ್ದು ಸ್ಕೈ ಬ್ಲೂ ಕಲರ್ ಕೊಡಿ. ಈ ಕಾರ್ ಸ್ಕೈ ಬ್ಲೂ ಕೊಟ್ಟಿದ್ದೇ ಆದ್ರೆ, ಅಲ್ಲಿ ಲೈಟ್ ಹಾಕಿದ್ದೇ ಆದ್ರೆ, 24x7 ಹಾಕಿದ್ದೇ ಆದರೆ ಆಕ್ಟಿವೇಟ್ ಆಗುತ್ತೆ, ಹೆವಿ ಆಗುತ್ತೆ. ಆವಾಗ ಬೆಂಕಿ ತತ್ವ ಹೆಚ್ಚಾಗುತ್ತದೆ. ಓಕೆ, ವಾಟರ್ ಎಲಿಮೆಂಟ್ ಕಡಿಮೆ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಸಿಂಕ್ಗಳು ಇಟ್ಟಿರ್ತಾರಲ್ಲ, ಅದ್ರ ಪ್ರಭಾವ ಜಾಸ್ತಿ ಆದಾಗ ನಮ್ಮಲ್ಲಿ ಖರ್ಚು ಅನ್ನೋದು ಕಡಿಮೆ ಆಗುತ್ತೆ. ಡೇ ಬೈ ಡೇ ಹೆಲ್ತ್ ಅನ್ನೋದು ನೋಡಿ, ಜಠರಾಗ್ನಿ ಅಂತ ಕರೀತೀವಿ. ಅಗ್ನಿ ಜಠರ ಅಗ್ನಿ. ಒಬ್ಬೊಬ್ಬರಿಗೆ ಕೋಲ್ಡ್ ಆಗ್ಬಿಟ್ಟಿರ್ತದೆ, ಕೋಲ್ಡ್ ಜಠರದ ಹತ್ರ ಈ ಜಾಗದಲ್ಲಿ ಕೂಡ ಸ್ವಲ್ಪ ಸ್ಕೈ ಬ್ಲೂ ಹಾಕಿ, ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಹೊಟ್ಟೆಯಲ್ಲಿ ಅಂದ್ರೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಹೀಟ್ ಆಗ್ಬೇಕಲ್ಲ, ಬಾಯ್ಲ್ ಆಗ್ಬೇಕಲ್ವಾ, ಬಾಯ್ಲ್ ಆಗೋದೇ ಇದು ಯಾವುದು? ಸ್ಕೈ ಬ್ಲೂ. ಈ ವಿಚಾರದಲ್ಲಿ ಎರಡು ಮಾತೇ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ, ಅನುಭವಕ್ಕೆ ಬಂದ ಮೇಲೆ ನೀವು ಮಾಡಿ, ಅಲ್ಲಿವರೆಗೂ ನೀವು ಮಾಡಬೇಡಿ. ಇದು ಸತ್ಯ ಇದು. ಓಕೆ, ಸೊ ಹಾಗಾಗಿ ಈ ಒಳಗಡೆ ಕಿಚನ್ ಒಳಗಡೆ ಒಂದು ಸ್ಕೈ ಬ್ಲೂ ಲೈಟ್ ಹಾಕಿ, 0 ಕ್ಯಾಂಡ್ಲು. ಓಕೆ, ಏನು ಒಂದು ₹10-12 ₹20 ಇರ್ಬೋದು ಒಂದು ಲೈಟ್, ಜಾಸ್ತಿ ಏನು ಇರಲ್ಲ. ನೀವು ಮಾಡ್ಬೇಕಾಗಿರೋದು ಅಷ್ಟೇ. ಇನ್ನ ಹೊಸದಾಗಿ ಮನೆ ಕಟ್ಟೋರು ಏನ್ ಮಾಡ್ಬೇಕು? ಸ್ಕೈ ಬ್ಲೂದು ಈ ಒಂದು ಬಾಕ್ಸ್ಗಳು ಬರ್ತಾವಲ್ಲ, ಏನೋ ನಾವು ವಾರ್ಡ್ರೋಬ್ಗಳು, ಅದಕ್ಕೆಲ್ಲ ಸ್ಕೈ ಬ್ಲೂದು ಇದು ಮಾಡಿಬಿಡಿ. ಆಶ್ ಕಲರ್ ಆಗ್ಬೋದು, ಲೈಟ್ ಕಲರ್ ಆಗ್ಬೋದು, ಅಥವಾ ಸ್ಕೈ ಬ್ಲೂ ಆಗ್ಬೋದು. ಇವೆಲ್ಲ ಬೇಕಾದ್ರೆ ವ್ಯವಸ್ಥೆ ಮಿಕ್ಸ್ ಮಾಡ್ಕೊಬೋದು, ಏನು ತೊಂದರೆ ಏನಿಲ್ಲ. ಅದ್ರ ಲೈಟಾಗಿ ಸ್ಕೈ ಬ್ಲೂ ಇರಬೇಕು ಅದರಲ್ಲಿ, ಆವಾಗ ಆಕ್ಟಿವೇಟ್ ಆಗ್ತದೆ ಅದು. ಓಕೆ, ಒಂದೊಂದು ಜಾಗದಲ್ಲಿ ಈ ಬಾಲ್ಕನಿ ಇರಲ್ಲ, ಅಲ್ಲಿಗೂ ವೀಕ್ ಆಗಿರ್ತದೆ.
ಏನೋ ಎಲ್ಲರಿಗೂ ಏನು ಮಾಡೋದು, ಜೀರ್ಣಶಕ್ತಿ ಚೆನ್ನಾಗಿಲ್ಲ, ಅದು ಏನಪ್ಪ ಇದು ಜೀರ್ಣಶಕ್ತಿ, ಏನು ಮಾಡಬೇಕು ಅಂದರೆ ಅದನ್ನು ಈ ಹೆಚ್ಚು ಹೆವಿ ಹೀಟು ಎಲ್ಲರಿಗೂ ಜನರೇಟ್ ಆಗುತ್ತೆ, ಹೀಟ್ ಹೆವಿ ಆಗುತ್ತೆ, ಹೆವಿ ಆಗ್ಬಿಟ್ಟಿರ್ತದೆ ಅಂಥ ಸಮಯದಲ್ಲಿ ಮಾತ್ರ ಪಾಯಿಂಟ್ ಔಟ್ ಮಾಡ್ತೀನಿ, ಇದಕ್ಕೆ ಮಾತ್ರ ಒಂದು ರೆಮಿಡಿ ಇದೆ. ಅಂಥ ಸಮಯದಲ್ಲಿ ಮಾತ್ರ ಈ ಥಿಕ್ನೆಸ್ಸು ಯಾವುದಾದ್ರೂ ಒಂದು 5 mm ಅಲ್ಲ ಸಾರಿ 15 mm ಯಾವುದಾದ್ರೂ ಒಂದು ಲೈಟ್ ಗ್ರೀನ್ ಕಲರ್ ಟೈಲ್ಸ್, ಯಾವುದು ಸ್ಟವ್ ಎಷ್ಟು ಅಗಲ ಇದೆ ಅಷ್ಟು ಅಗಲಕ್ಕೆ ಮಾತ್ರ ಟೈಲ್ಸನ್ನು ಕಟ್ ಮಾಡಿ, ಏನಿದೆ ಈ ಒಂದು ನಾವು ಸ್ಟವ್ ಕೆಳಗಡೆ ನಾವು ಏನಿರ್ತೀವಿ ನಾವು ಅದ್ರ ಸ್ಟವ್ ಕೆಳಗಡೆ ನಾವು ಇಡಬೇಕು. ಮತ್ತೆ ಏನು ಕಲ್ಲಿರ್ತದಲ್ಲ, ಸ್ಟೋನ್ ಇರ್ತದಲ್ಲ, ಅದರಲ್ಲಿ ಅದ್ರ ಸ್ಟವ್ ಕೆಳಗಡೆ ನಾವು ಲೈಟ್ ಗ್ರೀನ್ ಕಲರನ್ನು ಒಂದು ಒಂದು ಟೈಲ್ಸ್ ಕಟ್ ಮಾಡ್ಕೊಂಡ್ಬಂದು ಇಟ್ಬಿಟ್ಟು ಅದ್ರ ಮೇಲೆ ಸ್ಟವ್ ಇಡಿ. ಅರ್ಥ ನಾನು ಹೇಳಿದ್ದು 15 mm ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ ಟೈಲ್ಸು, ಸ್ಟವ್ ಎಷ್ಟಾಗಲ ಇದೆ ಅಷ್ಟಾಗ್ಲೂ ಒಂದು ಕಟ್ ಮಾಡ್ಕೊಂಡ್ಬಂದು ಅದ್ರ ಮೇಲೆ ಟೈಲ್ಸ್ ಮೇಲೆ ಸ್ಟವ್ ಇಡಿ, ಜಸ್ಟ್ ಇಡಿ ಅಷ್ಟೇ ಸಾಕು. ಅರ್ಥಲ್ಲ, ಹೆವಿ ಹೀಟ್ ಆದಾಗ ಅಲ್ಲಿವರೆಗೆ ಬೇಡ, ಅದು ಮತ್ತೆ ಕೋಲ್ಡ್ ಆಗುತ್ತಾ ಆಗಲ್ಲ. ಒಂದೊಂದು ಮನೆಯ ಜಾಗದ ಪ್ರಭಾವ ಹಂಗಿರುತ್ತೆ, ಎಲ್ಲರ ಮನೆಯಲ್ಲಿ ಹಂಗಿರಲ್ಲ. ಇದಕ್ಕೊಂದು ಮಾತ್ರ ರೆಮಿಡಿ ಕೊಡಬಲ್ಲೆ, ಇನ್ಯಾವುದಕ್ಕೂ ರೆಮಿಡಿ ಅವಶ್ಯಕತೆ ಇಲ್ಲ. ಓಕೆ, ಹೆವಿ ಹೀಟು ಆಗಬಾರ್ದು, ಅಗ್ನಿ ಹೆವಿ ಕೋಲ್ಡು ಆಗಬಾರ್ದು, ಹೊಟ್ಟೆ ಕೆಡಬಾರ್ದು. ಓಕೆ, ಹೀಟ್ ಜನರೇಟ್ ಆಗಿಲ್ಲ ಅಂದರೆ ಜೀರ್ಣಶಕ್ತಿಗಳು, ಜೀರ್ಣಾಂಗಗಳು ಕೆಟ್ಟೋಗ್ಬಿಡ್ತವೆ. ಜೀರ್ಣ ಆಗಬೇಕಂದ್ರೆ ಹೀಟ್ ಇರಬೇಕು. ಓಕೆ, ಸೊ ಇದೆಲ್ಲ ನಾವು ಇದ್ರ ಮುಖಾಂತರ ನಾವು ಕೊಡ್ತೇವೆ. ಯಾಕೆಂದರೆ ಹೆಚ್ಚು ಹೀಟ್ ಆಗಿಬಿಟ್ರೆ ನಮಗೆ ಸ್ಟೋನ್ ಫಾರ್ಮೇಟ್ ಆಗಿಬಿಡುತ್ತೆ. ಯಾವುದು? ಕಿಡ್ನಿಯಲ್ಲಿ ಹೀಟ್ ಜಾಸ್ತಿ ಆದಷ್ಟು ಸ್ಟೋನ್ ಫಾರ್ಮೇಟ್ ಆಗುತ್ತೆ. ಓಕೆ, ಸೊ ಇಂಥದ್ದೆಲ್ಲನೂ ನಡಿಬಾರ್ದು ಅಂತಂದರೆ ಒಂದು ಸ್ಕೈ ಬ್ಲೂ ಹಾಕೋದು ತುಂಬ ಉತ್ತಮ ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೇನೆ. ಇದೆಲ್ಲನೂ ಯಾರು ಮನೆಗಳು ಹೊಡೆಯೋದಕ್ಕೆ ಬಿಡೋದಿಲ್ಲ ಓನರ್ಸ್. ನಿಮಗೆ ಬೇರೆ ವಾಸ್ತು, ನಮಗೆ ಬೇರೆ ವಾಸ್ತು, ಇನ್ನೊಬ್ರಿಗೆ ಬೇರೆ ವಾಸ್ತು, ಬಂದವ್ರಿಗೆಲ್ಲ ವಾಸ್ತು ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗ್ತದ? ಇರೋದು ಹಿಂಗೆ, ಇದ್ರೆ ಇರಿ ಹೋದ್ರೆ ಹೋಗ್ರಿ ಅಂತ ಹೇಳ್ತಾರೆ. ಆದ್ರೆ ನಾವು ಈ ಕಲರ್ ಥೆರಪಿ ಮುಖಾಂತರ ಯಾಕೆ ರೆಡಿ ಮಾಡ್ಕೋಬಾರ್ದು? ಹೌದಲ್ಲ, ಒಂದು 10-15% ಆಕ್ಟಿವೇಟ್ ಮಾಡ್ಕೊಂಡ್ರೆ ಅದು ನಮಗೆ ತಾನೇ ಬೆನಿಫಿಟ್ಟು. ನೀವು ಮನೆ ಖಾಲಿ ಮಾಡ್ಕೊಂಡು ಹೋದಾಗ ಎಲ್ಲ ಕರೆಕ್ಟಾಗಿ ತಗೊಂಡೋಗಿ ಲೈಟ್ಗಳು, ನಿಮ್ಮ ಕರ್ಟನ್ಸ್ ಎಲ್ಲ ತಗೊಂಡೋಗಿ, ಹೌದಲ್ವಾ, ಮಾಡ್ಕೊಬೋದಲ್ವಾ? ಇಷ್ಟೇ ಇದೇ ಇದರ ಇವತ್ತಿನ ವಿಶೇಷ, ರೈಟ್? ಸೊ ಇದರಿಂದ ಯಾವುದಕ್ಕೂ ಯಾರಿಗೂ ಲಾಸ್ ಇಲ್ಲ, ಆದರೆ ಪ್ರಾಫಿಟ್ ಅಂತೂ ಇದೆ. ಓಕೆ, ಇದನ್ನು ದಯವಿಟ್ಟು ವೀಕ್ಷಕರೇ ನಾನು ನಿಮ್ಮಲ್ಲಿ ಕೇಳೋದೇನೆಂದರೆ, ಈ ಬಾಡಿಗೆ ಮನೆಗಳು ಪಾಪ ದೇವರು ಭೂಮಿ ಮೇಲೆ ಹುಟ್ಟಿಸಿದಾನೆ, ಜೀವನ ಮಾಡ್ತಾ ಇರ್ತಾರೆ, ಮನೆಗಳಿರಲ್ಲ. ಅಟ್ಲೀಸ್ಟು ಮನೆಗಳಲ್ಲಿ ನೆಮ್ಮದಿ ಏನಾದರೂ ಇರಬೇಕು ತಾನೆ. ಆ ನೆಮ್ಮದಿ ಕಾಣಲಿ ಅನ್ನೋದೊಂದೇ ನನ್ನ ಒಂದು ಆಶಯ. ನಿಮಗೂ ಆ ಒಂದು ಆಸೆ ಇದ್ದರೆ ನೋಡಿದ ಮೇಲೆ ದಯವಿಟ್ಟು 4 ಜನಕ್ಕೆ ಗ್ರೂಪ್ಗಳಿಗೆ ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಓಕೆ, ಶೇರ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಒಂದು ಎಪಿಸೋಡ್ ಬರ್ತೀನಿ. ಓಕೆ, ಅದು ಬೇರೆ ಒಂದು ಎಪಿಸೋಡ್. ಓಕೆ, ಅಲ್ಲಿವರೆಗೂ ನಮಸ್ಕಾರಗಳು.